ರಾಣಿ ನನ್ನ ಮಹಾರಾಣಿ ನನಗಾಗಿ ನನ್ನ ಜೊತೆಗಾಗಿ ಉಸಿರ ಉಸಿರಿಂದ ಹೊಸ ಉಸಿರ ತಂದೆನು ಉಸಿರ ಉಸಿರಿಗಾಗಿ ಹೊಸ ಉಸಿರ ತಂದೇನೆ. ಊಟ ಹೆಂಗಿತ್ತೆ? ಅದಕ್ಕೆ ಊಟ ಅಂತಾರೇನ್ಲೆ? ಅದಕ್ಕೆ ಊಟ ಅಂತಾರೇನ್ಲೆ? ಯಾಕೋ ಅಮೃತ. ನಾ ಹುಟ್ಟಿಸ್ ದೊಡ್ಡವಾದ್ರು ಅಂತ ಊಟನ ಮಾಡಿರ್ಲಿಲ್ಲ. ಹಂಗ ಮಾಡ್ತೀನ. ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಲಿ ನಮ್ಮ ಮ್ಯಾಗ? ಯಾಕ? ನೀ ಸಾರಿಗ ಬೇಳೆ ಹಾಕಿದ್ದೆ, ಏನ್ ಬ್ಯಾಳಿಗ ಸಾರಿ ಹಾಕಿದ್ದೆ ಒಂದು ಗೊತ್ತಲ್ಲಿ ನೋಡವಿ. ಒಟ್ಟ ಬ್ಯಾಳಿ ಬರಕ್ ಒಲ್ಲನಕತ್ತಿತ್ತು. ನಾನು ಬಿಡ್ಲಿಲ್ಲ ಮಗ. ಸಾರ್ನಾಗ ಸುರಂಗ್ ಹೊಡೆದು ಹುಡಿಕ್ಯಾಡಿ 4 ಬ್ಯಾಳಿ ತಿಂದು ಹೊರಗೆ ಬಂದು ನೋಡು. ನೀ ಏನ್ ನಾನು ಹೊಗಳಾಕತ್ತೀಯೋ? ಏನು ಹೊಗಳದಂಗ್ ಮಾಡಿ ಯಾಕರ್ಸ್ ಹೊಗಳಾಕತ್ತೀಯೋ? ಮುಂದಿನ ನನ್ನ ಮ್ಯಾಗಿ ಜೀವನ ನೆನೆಸ್ಕೊಂಡು ಗಡ ಗಡ ನಡಗಾಕತ್ತೀನಿ ನಾನು. ಬಿಡಮ್ಮ, ನೀನ್ ನನ್ನ ಮದ್ವೆ ಯಾಕೆ? ಯಾಕೆ ನನ್ನ ಜೀವಕ್ಕೆ ಏನ್ ಬೇಕು? ಬೇಕಾಗಿದ್ದು ಬೇಡಗಿದ್ದು ಮಾಡಿ ಬೆಳೆಸಲಿಲ್ಲ. ನನ್ನ ಹೆಸರು ಕಾರ್ಬಾರಿ ಕರಿತಪ್ಪನ ಮಗಳ ಅಂತೂ ಇಂತೂ ಚಡ್ಡಿ ಹಾಕಿ ಕುಸ್ತಿ ಕಣ ಕೆಳಸ ಬಿಡ್ತಿ ಅನ್ನಂಗ. ನಾ ಯಾರ ಜೊತೆ ಹಿಡಿಲಿಲ್ಲ ಕುಸ್ತಿನ? ಯಾರ ಜೊತೆಗೆ? ಆ ಮುದುಕನ್ ಜೊತೆ ನಾನು. ಅದೇ ಮುದುಕನ ಮಗ್ಳ ಮುರಿದು ಮೂಲ್ಯಾಕ ಕುಂದ್ರಸ್ಬೇಕು. ಜೀವನದಾಗ ನನ್ನ ಮದುವೆ ಅಕ್ಕಿ ನನ್ನ ಬಾರ್. ಆ ಮುದುಕನ ಮುರಿದು ಮೂಲ್ಯಾಕ ಕುಂದ್ರ ಸಾಕು. ನಾ ಯಾಕಲೆ ನನ್ನ ಕಿರ್ ಬೆರಳು ಸಾಕಂದೆ. ತಿರ್ವ್ಯಾಡ್ ಹೋಗಿತ್ತೀನಿ ಮಗನ ಕಿರ್ಬಾಳ್ನಾಗ. ಅವನೇನೋ ತಿರ್ವ್ಯಾಡಿ ಹೋಗಿತ್ತಿ. ಆಮೇಲೆ ನಮ್ ಜೊತೆ ಹಿಟ್ಟಬೇಕಲ್ಲ ಕುಸ್ತಿನ. ಸ್ವಾದರ ಸೊಸಿಯ ಗಟ್ಟಳು ಗಂಡಸ ನಾನು. ನನ್ನ ಮ್ಯಾಗ ಸಂಶಯನ ಮಾಡಬೇಡ ನೀನು. ಅದಕ್ಕೆ ನನ್ನ ಪ್ರೀತಿ ನಿನ್ನ ಮೇಲೆ ಇಟ್ಟಾನ. ನಾ ಮಾಡ್ 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 ಮಾಡ ಹಾಕ್ತೀನಿ. ಮಾಡಿ ಹಾಕ್ಲಾರ್ದು ಏನ್ ಮಾಡ್ತಿದ್ದಿ? ಬುಗ್ಸೆಟ್ಟಿ ದುಡ್ಡು ಹಾಳಾಗ್ಲಿ, ಹೌದಲ್ಲ? ದುಡ್ಡು ಹಾಕ್ಲ ಹೊಲಕಟ್ಟ ಭಾಡಿಯ. ನೀನು ಡಬಲ್ ಸ್ಟ್ಯಾಂಡ್ ಇಲ್ಲ ಏನು ಸೈಡ್ ಸ್ಟ್ಯಾಂಡ್ನಾಗ ನಿಂತಿರ್ತಿಲ್ಲ ಹಿಂಗ ನೀನು. ನೀವು ಹಂಗ ಮಾಡ್ತೀರಿ ಬಿಡ್ರಿ. ಹೆಂಗೆ ಆಕೆ ಅನ್ನಂಗ ಅಂದ್ರೇನ್ರಿ ಮಾಮಶ್ರೀ ಅವ್ರ? ನಿಮ್ ಸಂಸಾರನ ನಮ್ ಬ್ರದರ್ ನಡೆಸ್ತಾರೆ. ಹೌದು ಯಪ್ಪ, ನಮ್ಮಂತ ಜವಾಬ್ದಾರಿನ ಇವ್ರ ಹೆಗಲ ಮೇಲೆ ಯಪ್ಪ. ಇವ್ರಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾ ಇಲ್ಲಿ ಇರ್ತಿದ್ದಿಲ್ಲ. ಇಲ್ಲಿ ಇರ್ತಿದ್ದಿಲ್ಲ. ಎಲ್ಲಿ ಇರ್ತಿದ್ದೇವ್ ಮಾಮ? ತಗೋಲಿ. ಜೈಲ್ನಾಗಿರ್ತಿದ್ಲೆಯಪ್ಪ, ಜೈಲ್ನಾಗಿರ್ತಿದ್ದೆ. ಜೈಲ್ನಾಗ ಇರುವಂತ ತಪ್ಪ ನೀವೇನ್ ಮಾಡಿದ್ರಿ ಮಾಮಾಶ್ರೀ ಅವ್ರ? ಮರ್ಯಾದೆ ಪ್ರಶ್ನೆ. ಅಯ್ಯಯ್ಯೋ ಹೇಳ್ಬೇಡ ಅಂದ್ರೆ ಮತ್ತೆ ಇವಂಗ ಹೆಂಗ್ ಗೊತ್ತಾಗ್ಬೇಕ? ನೋಡ್ತಮ್ಮ, ಹೇಳಣ್ಣ. ಇವತ್ತು ಈ ತಂಡಿ ಮಗಳು ಈ ಭೂಮಿ ಮೇಲೆ ಬದುಕ್ಯಾರ ಅಂತಂದ್ರ ಅದು ನನ್ನ ಋಣದಿಂದ ಏನಪ್ಪ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಇವ ಜೈಲ್ನಾಗಿರ್ತಿದ್ದ. ಈಕಿ ಕಂಡೋರು ಉಂಡು ಬೀಸಾಡೋ ಪತ್ರೋಳೆ ಹಾಕಿದ್ಲು. ಯಾರಿಗೆ ಮಾತಾಡ್ತಾ ಇದೀಯೋ? ಯಾರಿಗೆ ಮಾತಾಡ್ತಾ ಇದೀಯಾ? ಆಕಿ ಸ್ವಾದ್ರ ಮಾವನಿಸ್ಕೊಂಡು ನಾ ಇನ್ನ ಜೀವಂತವಾಗಿದ್ದೀನಿ. ನನ್ನ ಎದುರೇ ಮಾತಾಡ್ತೀಯ? ಸಾಂಗ್ಲಿಯಾನ ಮುದಕ್ಕೆ ಹೆದರ್ಲಿಲ್ಲ ಮಗ. ಇವ ಮಗ ಎಷ್ಟು ದಿವಸ ಎಲ್ಲಿ ಹೋಗಿದ್ದಿಲ್ಲ? ಲಾಂಗ್ ಟೂರಿಗೆ ಹೋಗಿದ್ದೀರಿ ಈ ಕಡೆ. ಇವತ್ತು ಬಂದ ಮಗ. ಸಾಲಿಗೆ ಹೋದ ಮನಿ ಮಗಳು ಹೊಳ್ಳಿ ಬಂದು ಮನಿ ಮುಟ್ಟತಾಳಿಲ್ಲ ಅನ್ನೋ ಭರವಸೆ ಇಲ್ಲದ ಕಾಲ ಇದು. ಎಲ್ಲಿ ಬೇಕಲ್ಲಿ ಬಲಾತ್ಕಾರ, ಎಲ್ಲಿ ಬೇಕಲ್ಲಿ ಅತ್ಯಾಚಾರ. ಬುದ್ಧಿ ಇಲ್ಲದ ಅರ ಹುಚ್ಚಿಯರ್ನ, ಹಾಲು ಕುಡಿ ಹಸುಳ್ಯರ್ನ ಸಹಿತ ಬಿಡದಂತ ಅರಶಂಡ್ರಿ ಇರುವಂತ ಕಾಲವಿದು. ಚಂದ್ರ ಬಲಾತ್ಕಾರ ಮಾಡ್ತಾರ ಯವ್ವ. ಚಂದ್ರ ಬಲಾತ್ಕಾರ ಮಾಡಲ್ಲ, ಅರಶಂಡ್ರ ಮಾಡ್ತಾರೆ ಯವ್ವ. ಖರೆ ಐತಿ ದೋಸ್ತ ನೀ ಹೇಳೋ ಮಾತು. ಸಣ್ಣ ವಯಸ್ಸಿನಾಗ ಇಲ್ಲಿದ್ದೆಲ್ಲ ಚಟಗಳು ಮಾಡಿ ಹೆಂಡ್ರು ಬರೋದ್ರೊಳಗ ಅರ್ಧ ಗಂಡಸ್ತನ ಕಳ್ಕೊಂಡು ಹೆಂಡಂದ್ರ ತ್ರಿಷೆ ತೀರಿಸಲಾರ್ದ ಮತ್ತೊಬ್ರಿಗೆ ಬಿಟ್ಕೊಡೋ ನಾ ಮರ್ದ ನನ್ನ ಮಕ್ಕಳ ಇಂಥ ಕೆಲಸ ಮಾಡೋದು. ದಿಸ್ ಈಸ್ ಎ ಪಾಯಿಂಟ್. ಅದಕ್ಕ 8 ಮಂದಿ ಹೆಂಡ್ರು ಓಡೋಗಿದ್ದು. ದಿಸ್ ಈಸ್ ಎ ಪಾಯಿಂಟ್. ನೋ ಪಾಯಿಂಟ್. ತನ್ನ ಹುಡುಕ್ ಬಂತಂದ್ರೆ ಪಾಯಿಂಟ್ ಇಲ್ಲ ಅಂತಾನ. ನಿಜವಾದ ಗಂಡಸಿನಿಂದ ಹೆಣ್ಣಿರ್ತಾಳು ಅಂದಾಗ ಅವ ಯಾಕೆ ಬಲಾತ್ಕಾರ ಮಾಡ್ತಾನ? ಅಂದ ಬಳಿಕ ಈಕೆ ಒಬ್ಬಂಟಾಗಿ ಬದುಕ್ತಿದ್ಲ. ದೇವ್ರಾಣೆ ಇಲ್ರಿ, ಕೈಯಿಂದ ರೊಕ್ಕ ಖರ್ಚು ಮಾಡಿ ಇವ್ರ ಮನಿ ಬೆನ್ನೆಲುಬಾಗಿ ನಿಂತೇನೋ ಬ್ರದರ್. ಅಣ್ಣ ಮುಂಗಾರು ಮಳೆ ಗಣೇಶ, ನೀನ್ ಇಂಥ ತ್ಯಾಗ ಮೂರ್ತಿ ಅಂತ ನನಗ್ ಗೊತ್ತಿರ್ಲಿಲ್ಲ ಯಪ್ಪ, ನನಗ್ ಗೊತ್ತಿರ್ಲಿಲ್ಲ. ಲೇಯಪ್ಪ, ನಮ್ ಪಾಲಿನ ದೇವ್ರಲೇಯಪ್ಪ, ದೇವ್ರಿವ. ಏನಿಪ್ಪ ದೇವ್ರ? ದೇವ್ರ ತಂದ್ಯಾ ನಿನ್ನ? ಅವನ ಮನಸ್ಸಿನಾಗ ಸ್ವಾರ್ಥ ಇಟ್ಕೊಂಡು ಸಹಾಯ ಮಾಡೋ ಇವ ದೇವ್ರಲ್ಲ.
ಯಾಕ್ರಿ ಹಾವು ಎಡಿನ ಇರ್ತಾವಲ್ದಲ್ಲ ಈಗ ಬರಿ ಬಿಡಾಕತ್ತಿದ್ದದ ಹೇಳ ನಿನಗೆ ತಿಳಿತಿಲ್ಲ ಏನ ನೀನು ದಿ ಮಮ್ಮಿ ಅಂತ ಜಾವು ಅಂತ ಬಾಬು ಏ ದೇವ ಅಣ್ಣನ ನನ್ನ ಆಸ್ತಿಗೆ ಬಿದ್ದು ಸಹಾಯ ಮಾಡು ನೀನು ಆ, ಹೂ, ಜವಾನ ಕಲೆ. ಆ, ಹೋಗು, ಕಿದಕ್ ಜೀವ ತಿನ್ನು. ಇರ್ಬೇಕು ಎರದ್ವಿ ಹಂಗ್ಯಾಕೆ ಮಾಡಕತ್ತ ನೀವು ಮಗನ ಹಾಕಿನ ಮುಟ್ಟಕ್ ಹೋಗ್ಬೇಡ ಮಗನ ನಾನ ಮುಟ್ಟಿಲ್ಲ ಮಗ ತಾ ಮುಟ್ಟಿ ಮಾತಾಡ್ತಾನ ಏನಾರ ಆತವಿ ನಿಂಗೇನಾರ ಆತಕಂದ ನನಗೇನು ಆಗಿಲ್ಲ ತಿಕ್ಕನಿ ಬಿಡಬೇಡ ಸಡ್ಲ 70,000 ಮುಟ್ಟಿಸ್ಕೊಂಡು ನೋಡಿ ಇವ ಅದ್ರಾಗ ನನಗೇನಾಗ್ಲಿಲ್ಲ ಏನಾಗಿಲ್ಲ ಸುಮ್ಮನೆ ಶ್ರಮ ಪಡಕತ್ತೇನೆ ನಾನು ಅಲ್ಲ ನಿನಗೇನಾರ ಯಾಕೆ ಸೆಟದ್ ಗಿಡಿದೆ ಅಂತೀನಿ ನಾನು ಅಲ್ರಿ ಇನ್ನ ಹುಡುಗಿ ಕೊಳ್ಳಿಗೆ ತಾಳಿನ ಕಟ್ಟಿಲ್ಲ ತಮಾಷೆ ಮಾಡೋ ನನ್ನ ಮ್ಯಾಗ ಸಂಶಯ ಪಡ್ತೀರಿ ನನ್ನ ಸಸಿ ನೀವು ಅಡಿಗೆ ಮನ್ಯಾಗ ಕೀಲಿ ಹಾಕ್ತಾನೆ ನಂತ ಹೆದರಿಕೆ ಬರಕಿತ್ತೈತಿ ತಿಂತವಮ್ಮ ಹೆಂಡ್ರ ಮೇಲೆ ಸಂಶಯ ಮಾಡಿ ಜೀವ ತಿನ್ನವು ತಮ್ಮ ಕೈಲಿ ಏನೂ ನೀಗಂಗಿಲ್ಲ ಸಂಶಯಕ್ಕೇನು ಕಡಿಮೆ ಇಲ್ಲ ಇಲ್ಲ ಮರಿ ನನ್ನ ಬಗ್ಗೆ ಸಂಶಯ ತಾಳಕ್ ಹೋಗ್ಬೇಡ ಯಾವ ಹುಡುಗನಿಗಿಂತ ನನ್ನ ಪ್ರೀತಿ ಕಮ್ಮಿ ಇರಲ್ಲ ನನ್ನ ನಂಬ್ರು ಕೈಯಾಗ ಕೊಡ್ತಾನೆ ಪ್ಲಾಸ್ಟಿಕ್ ಚಂಬ್ರ ನಂಬಿಕೆ ಉಳಿಸ್ಕೊಳ್ಳವ ನೀ ಯಾಕಿದ್ದೆ ಅಂದ್ರೆ ಅವ್ರು ಯಾಕೆ ನೋಡೋಕಿದ್ರು ನಿನ್ನ 8 ಮಂದಿ ಹೆಂಡ್ರು ಮೈಯಾಗಿನ ಸೊಕ್ಕ ಹೆಚ್ಚಾಗಿ ಬಲಾತ್ಕಾರಕ್ಕೆ ಬಲಿಯಾಗಿದ್ದಾವೆ ನನ್ನ ಚಿನ್ನ ಅಯ್ಯೋ ರನ್ನ ಅಯ್ಯ ನನ್ನ ರನ್ನ ನಾನು ಅವಾಗಿನ ನೋಡಕತ್ತೀನಿ ಬಲಾತ್ಕಾರ ಅಂತೇಳಿ ಬಲಾತ್ಕಾರದ ಬಗ್ಗೆ ಭಾಷಣ ಮಾಡೋ ನೀವು ಈ ಸಣ್ಣ ವಯಸ್ಸಿನ ಹುಡುಗಿನ ಮದುವೆ ಆಗ್ತೀರ ಅಂತಿರಲ್ಲ ಇದು ಬಲಾತ್ಕಾರ ಅಲ್ಲೇನು ಹೌದಾ ನಂಗೆ ತಾಳಿ ಕಟ್ಟಿದ್ದೀನಿ ಅದ ಹೆಂಗಾಗುತ್ತೆ ಬಲಾತ್ಕಾರ ಅಪ್ಪ ಮುದುಕಪ್ಪ ಮನಸ್ಸಿಟ್ಟು ಮದುವೆ ಆದ ಹೆಂಡತಿಗೆ ಮನಸ್ಸಿಲ್ಲಾರ್ದ ಕೆಣಕದ್ರ ಅದು ಬಲಾತ್ಕಾರನ ಇವಕ್ಕೆಲ್ಲ ಮಾತನ್ನಂಗಲ್ ತಗೋಣ ಮಾತಲ್ಲಿ ಕನ್ನಡಾಗ ಮಕ ನೋಡ್ಕೊಂಡಿ ಏನಾಗೈತಿ ಓಂ ಪುರಿ ಅಂತ ಫಿಗರ್ಗೆ ನೀ ಓಂ ಪುರಿ ಅಲ್ಲಪ್ಪ ತೂತು ಬಿದ್ದು ಪಾನಿಪುರಿ ನೀನು ಏನಾಗಿಲ್ಲ ಟ್ರ್ಯಾಕ್ಟರ್ ಗಾಲಿ ಪಡ್ಡಾಕ ಸಿಕ್ಕ ಹೊಡಕ ಎಣ್ಣೆ ಡಾಪ್ ಆಗೈತಿ ಫಿಗರ್ ಅಂತ ಫಿಗರ್ ಅಲ್ಲಿದು ಢಗಾರ್ ಇದು 1947 ಹಳೆ ಢಗಾರು ಇಂಥವ್ಕು ಮದುವೆ ಬೇಕಂತ ಹ್ಮ್. ಇಂಥ ಅರಶಂಡ ಇಂಥ ಅರಸಂಡೆ ಅತ್ಯಾಚಾರಿಗಳಿಗೆ ಗುಂಡಿಟ್ಟು ಸಾಯಿಸ್ಬೇಕು ಅವೇನು ಕಿವ್ಯಾಗಿನ ಕೂಕಣೇನು ಗುಂಡವು ಹಿಂಗೆ ಕಿತ್ಕಿತ್ ಹೋಗುದ್ನಲ್ಲ ಹೇ ಬುಡ್ಡೆ 8 ಮದುವೆಯಾಗ 9ನೇ ಮದುವೆಯಾಗ ಹೊಂಟಿಯಲ್ಲ ನಿಮಗೆ ನಮ್ಮ ಹಿಂದೂ ಧರ್ಮದ ಕಾಯ್ದೆರ ಗೊತ್ತೈತಿಲ್ಲ ನಾನೇ ಉಪಕಾರ ಮಾಡಿದ್ರಿ ಮಾತಲ್ಲ ಏ ಮಾತಾಡ್ಲಿ ಬಿಡ್ರಿ ಕಾಯ್ದೆ ಪಂಡಿತ ಹೇಳ್ರಿ. ಚೇಳಿನ ಮಂತ್ರ ಗೊತ್ತಿರ್ಲಾರ್ದ ಹಾವಿನ ಬುಟ್ಟ್ಯಾಗ ಕೈ ಇಡೋ ಜೈಮಾನ ನನ್ನದಲ್ಲೇನಪ್ಪ ಈ ಹಿಂದೆ ನಾ ದುಬೈದಾಗಿದ್ದಾಗ ಮತಾಂತರನಾಗಿದ್ದೆ ನಾನೆಷ್ಟು ಬೇಕಾದಷ್ಟು ಮದುವೆ ಮಾಡ್ಕೋಬಹುದು ಬೇಕಾದಾಗ ಮದುವೆ ಮಾಡ್ಕೋಬಹುದು ಬೇಡಾದಾಗ ಬಿಡುಗಡೆ ಪತ್ರ ಕೊಡ್ಬೋದು ಹೆಣ್ಣು ಕೊಡೋರಿಗೆ ಹಣದ ಹರ್ಕತ್ ಇರ್ತದ ನನಗೆ ಹೆಣ್ಣಿನ ಹರ್ಕತ್ ಇರ್ತದ ಇದು ಒಂದು ರೀತಿ ವ್ಯಾಪಾರನ ನಮ್ಮ ಅಣ್ಣವ್ರ ಇದ್ರಾಗ ಹಸಿರು ಕಾರ್ಡ್ ಮಾತ ಹೆಣ್ಣಂದ್ರ ಹಣ್ಣಂತ ತಿಳ್ಕೊಂಡಾನ ಚೂಡ್ತಾಳ ನೋಡ್ ಮಾಮ ಏನ ಹೇಳ ಪ್ರೀತಿ ಮಾಡಕತ್ತ ಪ್ರೀತಿಗೆನದ ಗಲ್ಲು ಉದುರು ಬಿತ್ತೆ ನೋಡ್ಯಪ್ಪ ಅದಲ್ಲಿ ಎಂತ ದೊಡ್ಡ ಮಾವ ಎಂತ ಸಣ್ಣ ಅಳಿಯ ನಿಮ್ಮನ್ನ ನೋಡಿ ಜೀವನ ಪಾವನ ಆತ್ ನೋಡಂತೀನಿ ನಾನು ಏ ಮಾವ ಇವ ಈ ಮುದುಕನ ಕೈಯಾಗ ಇಷ್ಟೆಲ್ಲ ಸಿಕ್ಕಬೇಕಾದ್ರ ನೀ ಏನೋ ಹಲ್ಕಟಗಿರಿ ಮಾಡಿಯೋ ಯಾವ್ದೋ ಗಾಡಿ ಸಿಗದಿ ಅದು ನೀವು ನೋಡ್ಯಾನ ಅದಕ್ಕೆ ಆಟ ಆಡ್ಸಕತ್ತ ಇದ್ದಿದ್ದಿಲ್ಲ ರೊಕ್ಕ 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 ಎಷ್ಟು ಕೊಟ್ಟಾನ ಹೇಳು ಬಡ್ಡಿ ಸಾಲ್ದಂಗ್ ತೆಗೆದು ಇವನ್ ಮಸಡಿ ಮ್ಯಾಗ ಹಾಕಿತೀನಿ ನನ್ನ ದುಡ್ಡು ನೀ ಕೊಡ್ತೀಯ ಬಚ್ಚೆ ಅದೇ ದೊಡ್ಡ ವಿಷಯ ರೀ ನಮ್ಮ ಮಾವ ಮನಿ ಮಾರಕ್ ಗಟ್ಟಿ ಆಗ್ಲಿ ಅರ್ಧ ತಾಸ್ನಾಗ ತಂದಿಡ್ತೀನಿ ರೊಕ್ಕನ ಇದೊಂದು ದೊಡ್ಡ ಆಸೆ ಇಟ್ಕೊಂಡ್ ಕುಂತಾನ್ರಿ ಅವ ಆಯ್ತು ನನಗೆ ವಿರುದ್ಧವಾಗಿ ಮಾತಾಡಕತ್ತಿ ಅಂದ ಬಳಿಕ ನನ್ನ ಆಡಳಿತದಲ್ಲಿರುವ ಮನೆಯಲ್ಲಿ ನೀನು ಇರಕೂಡದು ಮಾತಾಡಿಸ್ಕೂಡದು ಸಂತಿಗೆ ಬಂದಾಗ ಬೆಟ್ಟಾದ ನನ್ನ ಮಾಮ ಆಳ ಜೀವ ಉಳಿದೈತಿ ನನ್ನ ಮಾಮ ನನ್ನ ಬಿಟ್ಟು ಹೋಗಬೇಡ ಊರಿಗೆ. ಗೆಳತಿ ನಿನ್ನ ಚಿಂಚಿಯಾಗ ನನ್ನ ಸಂತಿ ಮುಗಿದೋತ ಗೆಳತಿ ನಿನ್ನ ಚಿಂಚಿಯಾಗ ನನ್ನ ಸಂತಿ ಮುಗಿದೋತ ಹಾಳು ಜೀವ ಉಳಿದೈತಿ ಖಬರ್ದಾರ್ ನನ್ನ ಮಾವ ಮನೆ ಮಾಡ್ತಾನಂತ ಹೇಳಿ ರಾರಾಗೈತಿ
ತೆಗೆದು ಬಿಡ್ತೀನಿ. ಯವ್ವ ಅಲ್ಲದು ಅಲ್ಲದು ಏನಲ್ಲ ಬಾ, ಉಪಕಾರ ಮಾಡಿದ್ರಿ ಮಾತಾಡ. ಏನ್ ಉಪಕಾರ ಮಾಡೇ ನೀವ? ರೊಕ್ಕ ಕೊಟ್ಟಾನ. ಏನ ರೊಕ್ಕ ರೊಕ್ಕ ಅಂತೀಯ ನಿನ್ನ ಅವನ? ನನ್ನ ಮಾವ ಮನೆಯಾಗಿದ್ರಿ ಮುದೋಡಿ ಮನೆಯಾಗಿರ್ತಾತಿ, ಇಲ್ಲ ಫುಟ್ಬಾಲ್ ಬದ್ದಂಗ್ ಬಿಡ್ತೀನಿ. ಮರಿ ಅವ್ರೆ. ನನ್ನ ನೀ ಹೊರಗೆ ಹಾಕಿದ್ರ ನಿಮ್ಮಪ್ಪ ಜೈಲಿನ ಒಳಗೆ ಹೋಗ್ತಾನ, ಕಂಬಿ ಎಣಿಸ್ತಾನ. ಲೇ ಬುಟ್ಟೆ, ಏನು ಜೈಲು 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 ಅಂತ ಹತ್ತಿಯ. ಹಾಕ್ಸೋಕು ಜೈಲ್ಗೆ. ತಾ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಹೊರಗೆ ಬರ್ತಾನ, ಆದ್ರೆ ನಾವು ಮಾತ್ರ ನಿನಗ ಸಿಕ್ಕಲ್ಲ. ನೋಡೇ ಬಿಡೋಣ. ನೋಡು, ನಾ ನಿನ್ನ ಬಿಟ್ಟಿದ್ದಾದ್ರ ಆದ್ರೆ ನನ್ನ ಹೆಸರು ದುಬೈ ಧೂಳಪ್ಪಣ ಅಲ್ಲ, ಧೂಳಪ್ಪಣ ಅಲ್ಲ, ಧೂಳಪ್ಪಣ ಅಲ್ಲ. ಯಪ್ಪ ಒಂದ್ ಸತಿ ಹೇಳ ಮಾರೆ, ಮೂರ್ ಸತಿ ಹೇಳ್ತೀಯಲ್ಲ. 3 ಮಂದಿ ಅದಿರಲಿಲ್ಲ. ಓ ಹಿಂಗ್ ಹಂಚ್ಕೋಬೇಕು ಈಗ ಅದನ್ನ. ಹೌದಾ ಗಿದ್ದೇನ? ನಾನು ನನ್ನ ಕಣ್ಣಿನ ನಾರಪ್ಪ ಮಾವನ ಜೊತೆ ಓಡಿ ಹೋಗ್ಲಿಲ್ಲ ಅಂದ್ರ ನನ್ನ ಹತ್ರ ಕಾರ್ಬಾರಿ ಕತ್ತಪ್ಪನ ಮಗಳ ಮಾತಾಡಲ್ಲ. ಹೆಣ್ಮಕ್ಳು ಈ ನಮ್ಮನಿ ಮುಂದೆ ಹೊರದ್ರ ಗಣಮಕ್ಳು ಹಿಂದುಳಿದು ಅಸಹ್ಯ ಆಗುಮ. ನೋಡಿ ನನ್ನ ಮೇಲೆ ಪ್ರೀತಿ ಹುಡುಗಿನ ಅಕಸ್ಮಾತ್ ನಾ ನಿನಗೇನಾದ್ರೂ ಬಿಟ್ಟು ಕೊಟ್ಟಿದ್ದ ಆದ್ರ ನಾನು ನಮ್ಮವ್ವ ತಾಳವನ ಮಗನ ಅಲ್ಲ. ಕೇಳ್ಕೊಂತ ಸುಮ್ಮನೆ ನಿಂದ್ರ ಕತ್ತಿಯಲ್ಲೋ ಯಪ್ಪ. ಸುಮ್ಮನೆ ನಿಂತ ಇಷ್ಟಕ್ಕ ಬಿಟ್ಟಾರ ಅವ್ರು. ನಾ ಏನ್ರ ಮಾತಾಡಿದ್ದೆ ಅಂದ್ರ ಮಾತಾಡ್ದಂಗ ಮಾಡೇ ತೋರಿಸ್ತಿದ್ರು. ಇದಕ್ಕೇನಂತಿ ನೀವೀಗ? ನಿಂತ ಲಬ್ ಲಬ್ ಹೊಯ್ಕೋಬೇಕಂತೇನಿ. ಈಗ ಉದ್ಯೋಗ ನೀವು ಮಾಡ್ಬೇಕ್ರಿ ಬ್ರದರ್. ನನಗೆ ಯಾಕೆ ಸನಿಯಾಗಿ ಗಂಟು ಬಿದ್ದಿಲ್ಲ ಯಪ್ಪ. ನನ್ನ ವಸ್ತು ಮೇಲೆ ಕಣ್ಣು ಹಾಕಕ್ ಹೋಗ್ಬೇಡ ಶಿವ, ನಿನ್ನ ಕಾಲ್ ಬೀಳ್ತೇನೋ ಯಪ್ಪ. ಏನ್ ಮಾತಾಡ್ತಾ ಇದ್ರಿ ನೀವು? ಯಾಕ? ನೀವು ನನ್ ಕಾಲಿ ಬೀಳದ ಬೇಡಪ್ಪ. ಯಾಕಪ್ಪ? ದೊಡ್ಡವರು ಸಣ್ಣವ್ರ ಕಾಲಿಗೆ ಬೀಳ್ಬಾರ್ದಂತೆ. ಯಾಕಂತೆ? ಪಾಪ ಬರ್ತೈತಂತ. ಕೆರಾತು ಒಂದು ಹೊಡೆದ್ರೆ ಪುಣ್ಯ ಬರ್ತೈತೆ ಅಂದ್ರೆ ತಪ್ಪು ಮಾಡ್ದಾಗ ಹೊಡೆದ್ರ ಅಲ್ಲ ಬರುತ್ತ ಅಂದೆ. ಇನ್ನು ಅಷ್ಟು ಮಿಕ್ಕಿ ನಿಮಗ್ ಕಾಲಿಗೆ ಬೀಳೋ ತಿಂಡಿನ ಹೆಚ್ಚಾಗಿದ್ರ ಇಲ್ಲಿ ಬೇಡ, ಆ ಕಡೆ ಬಿತ್ಕೊಂಡು ಹಾಳಾಗ್ ಹೋರಿ. ನೀ ನನ್ನ ಭಾಗದ ದೇವ್ರಲೇ ಅಪ್ಪ. ಯಾಕಂದ್ರೆ ಎಂಥ ಅನುಕೂಲ ಮಾಡಿ ಕೊಡಕತ್ತೇನಿಲ್ಲ ಶಿವ. ಅಂದ್ರ ಅಣ 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 ಈಗ ನೀ ಯಾಕೆ ಕಾಲಿಗೆ ಬೀಳ್ತೀಯ? ಕಾಲಿಗೆ ಬೀಳ್ತಂತ ಕೇಳ್ತೇನಿದೆ. ಕಾಲಿಗೆ ಬಿದ್ದು ಕಾಲನ್ನ ಲೊಚ್ಚ ಲೊಚ್ಚ ನೆಕ್ಕಂದ್ರೆ ನೆಕ್ಕತೇನೆ. ಏ ಅಪ್ಪ, ಅದು ಚೋಕೋಬಾರ್ ಐಸ್ ಕ್ರೀಮ್ ಅಲ್ಲೋ ಕಾಲು. ಮದುವೆಯಾಗಿ ಮಾಡಬೇಕಾದ ಕೆಲಸನ ಈಗ ಮಾಡಕ್ ಹಚ್ಚಿದಿ ನನಗ. ಅದಕ್ಕ 8 ಮಂದಿ ಹೆಣ್ಣು ರೋಡ್ ಹೋಗ್ಯಾರ. ಕಾಲನ್ನು ಕೊಡು. ಯಾ ನಾಯಿನೂ ಇಷ್ಟು ಚಲೋ ನೆಕ್ಕಲ್ ಬಿಡ. ಏನಾತು 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 ಏನಾತು? ನಡ ಸುಳುಕಂತ ನಡ ಇಲ್ಲೈತ ನಿಂದು ಇಲ್ಲೈತಿ. ನಾ ಇಲ್ಲೇ ಇಲ್ಲೇ ಅಂತೀನಿ, ಬರೀ ಇಲ್ಲೇ ಓಡಾಡಕತ್ಯ. ಬ್ರದರ್ ನಿಧಿ ಐತನ ಇಲ್ಲಿ. ಬ್ರದರ್ ವಾವ್, ರುಚಿ ಹೆಂಗೈತಿ ಹೇಳೇ ಇಲ್ಲ. ಬೆಣ್ಣೆ ಬಿಸ್ಕಿಟ್ ತಿಂದಂಗ ಆತಿಲ್ಲ ಯಪ್ಪ. ಆಕಿ ಬೆಣ್ಣೆ ಬಿಸ್ಕಿಟ್ ಫ್ಯಾಕ್ಟ್ರಿಯಾಗ ಓಡಾಡಿ ಬಂದಿಲ್ಲ, ಮನೆ ಮುಂದೆ ಗಟ್ರಿಲ್ಲ, ಅದ್ರಾಗ ಒದ್ದಾಡಿ ಬಂದಾಳ ಆಕಿ. ಹೌದಾ? ಅದಕ್ಕೆ ಅಷ್ಟು ರುಚಿ ಇತ್ತು ಬಿಡ. ಹೊರಗೆಟ್ಟಿ ನೀನು. ಇನ್ನು ಮುಂದೆ ನಾ ಯಾರಿಗೇನು ಮಾತಾಡಂಗಿಲ್ಲ. ನನ್ನ ನಡವಳಿಕೆ ನಿನಗೆ ತಪ್ಪಾಗಿ ಕಂಡ್ರೆ ನೀನೇನು ಮಾಡ್ಲಿ ಅದನ್ನು ವಾಶ್ ಔಟ್ ಮಾಡಿ ಎನ್ನನ್ನು ಮದುವೆಯಾಗು. ಐ ಲವ್ ಯು. ಮಾಮರ ಕೇಳಿದ್ರಿ ಅಣ್ಣವ್ರ ಮಾತು. ಹೆಣ್ಮ್ಯಾಗ ಅಂಡರ್ ಕಲರ್ ಕಂಡೀಷನ್ ಎಲ್ಲ ಕ್ಲೋಸ್. ಈಗ ತಮ್ಮನ್ನ ಹಾವಳಿ ಸುರು. ಇನ್ನು ನಾಯಿ ಮನ್ಯಾಗ ಬೈರಾಳ, ಮನ್ಯಾಗ ಮಕ್ಕಳವ. ಅಯ್ಯಯ್ಯ ಒದ್ದಾಡ್ತಾಳ. ತಡ್ಕೋ 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 ಯಾಕೋ 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 ನಕ್ಕೋ 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 ನಕ್ಕೋ. ಯಾಕ ಯಾಕ ಇದೊಂದು ಬಿಟ್ಟು ಬೇಕಾದ ಮಾತಾಡ. ಬೇಕಾದ ಇದನ್ನು ಬಿಟ್ಟು ಬೇಕಾದ ತಗೊಂಡು. ಅರೆ ಇದನ್ನು ಬಿಡು ಅದನ್ನು ಬಿಡು. ಏನ್ ಇದನ್ನ ತಗೊಂಡೋಲೆ ಸಡ್ಡೆ ಕೊಟ್ರೆ ಬೇಡಪ್ಪ ನನಗೆ. ತಡಿ ನೀರು ತರ್ತೀನಿ ವ್ಯವಸ್ಥೆ ಐತಿ. ಏನ್ ಬೋರ್ ಹೊಡಿಸಣ ನೋಡಲ್ಲಿ ಬೆಟ್ಟು ಬಾಟ್ಲಾಗಿ ಬಿಸ್ಲೇರಿನ ಬಾಟ್ಲಿ ಇಟ್ಕೊಂಡು ಅಡ್ಡಾಡ್ದ ಹಂಗಿಲ್ಲ ಅವಾಗ. ಸಾಕು ಸಾಕು ಸಾಕೆ. ಎಲ್ಲಿ ಮಟ್ಟ ಬಂತೆ? ಮಕ್ಕಳ ಮಠ ಬಂತೆ. ಇನ್ನೊಂದು 3 ಹೇಳ್ತೀನ. ಏನಾಯ್ತು? ಹೊರಗ ಹೋತ ಏನದ? ಜೋರು ಹೊಡಿಬಾರ್ದಾಯ್ತು ಬಿಡ. ನೀ ನಾವು ನೀವು ಮುಡ್ಕೊಂಡು ತಿಂಡ್ಯಾರ ಎಂತ ತಿಂಡಿರ್ಬೇಕಂತೀನಿ.
ನೋಡ್ರಿ ಕಿಶೆದಾಗ ಮೆಡಿಕಲ್ ಶಾಪ್ ಇಟ್ಕೊಂಡು ಅಡ್ಡಾಡ್ತಾನ. ಏ ಮುದೋಡಿ, ಇವತ್ತು ಮನ್ಯಾಗ ನಾಳೆ ಮಣ್ಣಾಗ, ಆದ್ರೂ ಮದಿ ಬೇಕಂತಲೋ ಹುಚ್ಚಪ್ಪ. ಮಣ್ಣಿನ ಮಹತ್ವವನ್ನರಿಯದ ಮರುಳೆ, ಮನುಷ್ಯ ಮಡಿದ ಮೇಲೆ ಮಣ್ಣು ಮಾಡಿದರೇನು, ಸುಟ್ಟರೇನು, ನೀರಿಗೆ ಬಿಟ್ಟರೇನು, ಮಣ್ಣಿನಲ್ಲಿ ಬೆರೆತು ಮಣ್ಣೇ ಆಗಬೇಕು. ಆದರೂ ಮದುವೆಯಾದ ಮೇಲೆ ಮಕ್ಕಳ ಮಾಡದಿದ್ದರೆ ಮೋಕ್ಷ ಸಿಗಲಾರದು. ಎಂತ ಚಂದ ಪ್ರವಚನ ಹೇಳ್ತಾನೆ ನೋಡ್ರಿ ಮುದೋಡಿ. ಮಣ್ಣು ಮಣ್ಣು ಕಣ್ಣು ಅಂತೇಳಿ ಏನಂದಪ್ಪ, ಈ ವಯಸ್ಸಾಗ ನೀ ಮದುವೆಕ್ಕೆ ಮದುವೆಯಾಗಿ ಮತ್ತು ಸಾಹಸದ ಕೆಲಸ ಮಕ್ಕಳು ಹಿಡಿತೀಯ. ಮದುವೆ ಆದ್ಮೇಲೆ ಮಕ್ಕಳು ಆಗೋದಿಲ್ಲೇನೋ ಎಣ್ಣ, ಈ ವಯಸ್ಸಿನ ನಿನ್ನ ಮಕ್ಕಳು ಆಗಂಗಿಲ್ಲ. ಅಕಸ್ಮಾತ್ ಹುಟ್ಟಿದ್ರು ಅವು ನಿನ್ನೂ ಆಗಿರಂಗಿಲ್ಲ. ಅಯ್ಯೋ ಹುಚ್ಚಪ್ಪ, ಹುಟ್ಟುವ ಮಗು ಇಂಥವನೇ ತನ್ನ ತಂದೆ ಅಂತ ಮುದ್ರೆ ಹಾಕಿಸ್ಕೊಂಡು ಹುಟ್ಟುವಂಗ ಆ ದೇವ್ರು ಮಾಡಿದ್ರ ಜಗತ್ನಾಗಿರೋ ಜನರೆಲ್ಲ ಬಡದಾಡಿ ಸಾಯ್ತಿದ್ರು. ತನ್ನ ಹೆಂಡತಿ ಮಗನ ಹಡ್ದಿರ್ತಾಳ, ಆ ಮಗುವಿಗೆ ತಂದೆ ನಾನಾ ಅಂತ ಮಾಡಿಕೊಂಡ ಗಂಡ ತಿಳ್ಕೊಳ್ಳೋದು ಸ್ವಾಭಾವಿಕ. ಒಂದೊಂದು ಸಲ ಹಡದ ತಾಯಿಗೆ ಗೊತ್ತಾಗೋದಿಲ್ಲ ಈ ಮಗುವಿನ ತಂದೆ ಯಾರು ಅಂತ. ಇನ್ನು ತಂದಿಗೇನು ಗೊತ್ತಿರ್ತಿರ್ತಿಲ್ಲ ತಮ್ಮ. ದೊಡ್ಡ ಮಾತು. ಹೋಗ್ಲಿ, ಇಷ್ಟೆಲ್ಲ ಮಾತಾಡ್ತಿಯಲ್ಲ, ನೀನ ನಿಮ್ಮಪ್ಪಗನ ಹುಟ್ಟಿ ಅಂತ ಹೇಳಕ ಆಧಾರ ನಿನ್ನ ಹತ್ರ ಏನೈತಿ? ಇದು ಏನಾಯ್ತ? ನಾನು ಮಮ್ಮಿ ಕೇಳ್ಬೇಕು ಬಿಡ್ರಿ. ಅಂದ ಬಳಿಕ ನನ್ನ ಹೆಂಡತಿ ಹಡಿಯ ಕೂಸಿಗೆ ತಂದಿ ನಾನು ಆಗ್ಬಾರ್ದ ಬ್ರದರ್? ಏನು ಡೇಂಜರ್ ಮುದುಕದನ್ರಿ ಇವ. ಎಲ್ಲಿ ಮಾತು ಎಲ್ಲೆಲ್ಲ ಸುತ್ತಿಯಾಗಿ ಸೀದಾ ತಂದು ನನಗೆ ಇಟ್ಟದನ. ಹೋಲಿಪ್ಪ, ಮದುವೆ ಅಂತೂ ಹಂಗಿಂಗ್ ಮಾಡಿ ನಾವಿಬ್ರು ಸೇರಿ ನಿನ್ನ ಮದುವೆ ಮಾಡ್ತೀವಿ. ಮದುವೆ ಆದ್ಮ್ಯಾಗ ಪ್ರಥಮ ರಾತ್ರಿ ಅಂತ ಇರ್ತದಲ್ಲ. ಉಲ್ಲಲ್ಲ 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 ಉಲ್ಲಲ್ಲ. ಇಲ್ಲ ಇಲ್ಲ, ಮಟ್ಟ ಇಲ್ಲ, ತಟಗೂ ಇಲ್ಲ, ಇಲ್ಲ ಅಂತ ಹೇಳ. ಆ ಪ್ರಥಮ ರಾತ್ರಿಯಾಗ ನೀ ದಮ್ ಹತ್ತಿ ಸಾಕ್ಷಿಪ್ಪ. ಅಂಥ ಪುಣ್ಯದ ಸಾವು ಮತ್ತೊಂದಿಲ್ಲ ಏನಪ್ಪ. ದೊಡ್ಡ ಹೆಸರು ಬರ್ತೈತಿ. ಎದ್ರಾಗ ದುಬೈ ಧೂಳಪ್ಪನವ್ರು ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಒಳಗೆ ಪ್ರಾಣ ತ್ಯಾಗ ಮಾಡ್ಯಾರಪ್ಪ. ಹೌದಪ್ಪ, ಯಾಕಂದ್ರೆ ನೀ ಅಲ್ಲಿ ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಹೋಗಿರ್ತಿ ನೋಡ್ಯಪ್ಪ. ಎಲ್ಲರೂ ಬರೋದು, ಫೋಟೋ ಹೊಡ್ಕೊಳ್ಳೋದು ಹೋಗೋದು, ಫೋಟೋ ಹೊಡ್ಕೊಳ್ಳೋದು ಹೋಗೋದು. ಟಿವಿ 9 ಅಂತಿ ಮಣ್ಣಾಗ ಗಿಡ ಮಟ್ಟ ಕ್ಯಾಮ್ರಾ ಹಿಡ್ಕೊಂಡು ಹಾಗ ಕುಂತಿರ್ತಾರ. ಅವರು ಲೇಟ್ ಆದ್ರು ಈಗಿನ ಕೈಯಾಗ ಎಲ್ಲಾರ ಹತ್ರ ಸ್ಮಾರ್ಟ್ ಮೊಬೈಲ್ ಅದಾವ. ಬರೋದು ಸೆಲ್ಫಿ ತಕ್ಕೊಳೋದು, ಬರೋದು ಸೆಲ್ಫಿ ತಕ್ಕೊಳೋದು. ಎಲ್ಲರ ಮೊಬೈಲ್ನಾಗ ನೀವೇ. ಆಯ್ತಲ್ಲ, ನಮ್ಮೆಲ್ಲ ಕಡೆ ಆಯ್ತು, ಎಲ್ಲರ ಕಲಾ ಕಂಡೀಷನ್ ಒಪ್ಕೊಂಡ್ರ ಇನ್ನು ಬಿಟ್ಟು ಬಿಡ್ರಿ. ಒಪ್ಪತಾನ, ಇವ್ರು ಒಪ್ಪಿದ್ರು ಒಪ್ಪಬೇಕು ನನ್ನ ಮಾತು. ಹೌದಪ್ಪ, ನಿನ್ನ ಮಾತಂದ್ರೆ ಹೈಕೋರ್ಟಿನ ತೀರ್ಪಿದ್ದಾಗ ನೋಡಿ. ಹಂಗೆ ಮತ್ತೆ ಇದ ಕಾವನಾಗ ನನ್ನ ಮದುವೆ ಡೇಟ್ ಫಿಕ್ಸ್ ಮಾಡಿಬಿಡ. ನಿನ್ನ ಡೇಟು ಸಮೀಪಕ್ಕೆ ಬಂದಾಯ್ತು. ಬಂದೈತಿ ಪೂರಾ ತುಂಬೆ ಬಿಟ್ಟೈತಿ ನಿಮ್ದು. ಶಿವನಪ್ಪಣ ಸಿಕ್ಕ ತಕ್ಷಣ ತಡಾನ ಇಲ್ಲ, ಎತ್ತೆ ಬಿಡೋದ. ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ. ಕ್ಯಾಸೆಟ್ ತಯಾರು ಮಾಡಿ ಇಟ್ಟಿರಲ್ಲ ಈಗ. ಯಾಕ್ರಿ? ಏನೋ ಶಿವನಪ್ಪಣೆ ಅನ್ನಕತ್ತಾಳಿಕಿ, ಹಂಗಲ್ಲ ಬ್ರದರ್, ಶಂಕ ಹೊಡ್ಯಾಕತ್ತಾಳ. ಹಂಗಲ್ರಿ. ಆ ದೇವರ ಅಪ್ಪಣೆ ಇಲ್ಲಾರ್ದು ಈ ಭೂಮಿ ಮ್ಯಾಗ ಒಂದು ಹುಲ್ಲು ಕಡ್ಡಿಯಾರ ಅಳ್ಳಾಡ್ತ್ರೆ. ಹಾ ಆದ್ರೂ ಹೇಳೋ ಟೂನ್ ಚೇಂಜ್ ಇತ್ತೇನ. ನೀವು ಕೇಳೋ ಟ್ಯೂನ್ ಬೇರೆ ಕೇಳಿರಿ. ಹಣ್ಣು ಪಿಯೇ ಹಣ್ಣು ಅಂತೀನಿ ಮಾಮ 2000 ರೂಪಾಯಿ ತಾತಯ್ಯ ಅಂತಾಳ. ತಾತಯ್ಯ ಅಲ್ರಿ ಅದು, ತಾರಯ್ಯ ತಾರಯ್ಯ ಅನ್ನಕತ್ತಾಳ. ಎತ್ತಕ್ಕೆ 2000 ರೂಪಾಯಿ ಬೇಕಾ? ನಟಿಕೊಳ್ಳುತ್ತಾರು ಮಿತ್ರರಾಗಿ ಮದುವೆ ಮಾಡಕ. ಬೆಡ್ರೂಮ್ ಹೋಗು, ಬೆತ್ತು ಎಲ್ಲದಿರಿ ನೀ ಬೆಡ್ರೂಮ್ಗೆ ಹೋಗಿಲ್ಲನ ಇನ್ನು? ಆ ದಿಂಬಿನ ಬುಡಕ್ಕೆ 5000 ರೂಪಾಯಿ ಅದಾವ. 2000 ರೂಪಾಯಿ ತಗೋ, 3000 ರೂಪಾಯಿ ಇಟ್ಟು ಬಿಡು. 5000 ಸುದ್ದ ಅದು. ಯಾಕೆ ಮನ್ಯಾಗ ತಿಂದ ಅಡ್ಡಾಡ್ತಿದ್ದೆ, ಕುಂತು ತುಂಬಿಸ್ ಹೋಗು. ಏನ್ ಹೇಳಕತ್ತೀರಿ ಸರ ನೀವು? ಅಲ್ಲಿ ಹೇಳ್ರಿ, ಅಲ್ಲಿ ಹೇಳ್ರಲ್ಲ. ದುಡಿಸ್ಕೊಂತೀರಂತೇಳಿ ನಮ್ನೆ ದುಡಿಸ್ಕೋಬಾರ್ದು. ಹೆಂಗದ ದುಡ್ಸೋದು? ಅಷ್ಟು ಗ್ಯಾಸ್ ಸ್ಟಾಕ್ ಇಲ್ರಿ ನನ್ನ ಹತ್ರ. ಆಗಲ್ಲೋ ಯಪ್ಪ,
ದುಡ್ಡು ಕೊಟ್ಟು ಬರಾಕ್ ಹೋಗ್ಬೇಡ, ಎದ್ರಿ ಕುಂತು ತುಂಬಿಸ್ಕೊಂಡು ಬಾ ಅಂತ ಹೇಳಿದ್ ನಾನು. ಯಾಕ ಅವರು ಗ್ಯಾಸ್ ಕದಿತಾರ ಅವರು. ಅವ ಕದಿಲ್ಲ ಅಂತೇಳಿ ನಾ ಎಕ್ಸ್ಟ್ರಾ ರೊಕ್ಕ ಕೊಡೋದು ಅವನಿಗೆ. ಅವ್ರ ಕೈಯಾಗ ಹೋಗಿಂದ ಹೊಳ್ಳಿ ಬರಂಗಿಲ್ಲ, ಅವು ಬಿಟ್ಟು ಬಿಡ್ರಿ. ಹೆಂಗಂದ್ರೆ ನಾಟಿಕೋಳಿ ಸಾರು ಬಿಸಿರಾಗಿ ಮುದ್ದೆ ಮಾಡ್ತೀನಿ, ಕಡತ್ತಾಗ ತಿಂದು ಡುಸ್ ಅಂತ ನಿದ್ದೆ ಮಾಡಿ ಹೋಗ್ಯಪ್ಪ. ಎಲ್ಲಾ ತಮ್ಮ ಕೃಪಾ ಕಟಾಕ್ಷ ಅಣ್ಣ. ಯಾರದ ರೊಕ್ಕ ಎಲ್ಲಮ್ಮನ್ ಜಾತ್ರೆ. ಅನ್ಬೇಡ್ರಿ, ಯಾಕ ನಮ್ ಹೊಟ್ಟೆ ಕಡಿತೈತ್ರಿ. ಒಟ್ಟಿಗೆ ಹತ್ತಲಾರ್ದಂಗ ಆಗ್ಲಿ ಅವ್ನ ಅವನ ಮುಂದೆ ಮಾತಾಡು, ಸೇರ್ವಾ ಸಹಿತ ಸಿಗಂಗಿಲ್ಲ ನಿನ್ನ. ಹಾಕಿಗೆ ಬೆಲ್ಲಕಾಯಿ ಮನಸ್ಸಿಗೆ ಮುತ್ತನ್ನು ಕೊಟ್ಟಿದ್ದ, ಮಳೆಯಲ್ಲಿ ಮಾತಿನ ಲಗ್ಗೆ ಇಟ್ಟು ಕನಸಿನ ಊರಿಗೆ ಕನಸಿದ್ದ. ಹಿಂದೆ ಸಿಕ್ಕಿದ್ದ, ಈಗ ರಾಜಿಗೆ ತಂದಿದ್ದ, ಕಣ್ಣಲ್ಲಿ ದೃಷ್ಟಿ ಇಟ್ಟು ನನಗೆ ಪ್ರೀತಿಯ ದಾರ ಕಟ್ಟಿದ್ದ. ಆರಾಮಿನಿ ಸುಬ್ಲಕ್ಷ್ಮಿ, ಈ ವಯಸ್ಸಲ್ಲೆಲ್ಲ ಮಾಮೂಲಿ, ಕನ್ಫ್ಯೂಷನ್ ಯು ಡೋಂಟ್ ವರಿ ಸುಬ್ಲಕ್ಷ್ಮಿ. ಬಾಯಲ್ಲಿ ಮನ ಕೈ ತೊಳಕ್ ಬೇಟ. ಎಲ್ಲಿ ಹೊಂಟಿ? 3 ಮಂದಿ ಕೂಡಿ ಹೋಗೋಣ ಸುಮ್ಮನೆ. ಇಲ್ಲ ನಾ ಮುಂದೆ ಬಾ ಬಾ ಅಂತ ಹೇಳಿ. ಇಲ್ಲ ಮೊನ್ನೆರ ಗ್ರೈಂಡರ್ ಕೊಡ್ಸೀನಿ ಅದ್ರಾಗ ರುಬ್ಕಂತ ಇಲ್ರಿ ರೂಪಾಯಿ ಕೇಳ್ರಿ ಅಕ್ಕಿ. ಅದ ಮೊನ್ನೆರ ಗ್ರೈಂಡರ್ ಕೊಡ್ಸೀನಿ ಅದ್ರಾಗ ರುಬ್ಕಂತಾಳ. ಅಣ್ಣ ನಿನ್ನ ಗ್ರೈಂಡರ್ ಸುದ್ದಿ ಗೊತ್ತಿಲ್ಲಲ್ಲ? ಯಾಕೆ ಏನಾಯ್ತು? ಸುಡ್ತಲ್ಲ ಯಪ್ಪ, ಸುಡ್ತು. ಏನ್ ಮಾಡಕ್ ಹೋಗಿದ್ದಿ? ಮೊನ್ನೆ ಅಮಾವಾಸ್ಯೆ ದಿವಸ ಹಾ ಇದು ರಾತ್ರಿ 2:30 ಇಡ್ಲಿ ತಿನ್ನಂಗ ಆತಿರಿ ನನಗೆ. ಏನೇನು ಹೊಲ ಚಟ ಕಲ್ತಿರ್ಲಿ ಅಪ್ಪ ನೀವು. ನನ್ಗೆ ಎತ್ತಿಂದ್ರೆ ತಿನ್ನಕ್ ಬೇಕಾರ್ರಿ. ಅದ್ರ ಕೊಬ್ಬರಿ ಹಾಕಿ ಹೋಗಿ ಬಟನ್ ಹಾಕಿ ಸ್ವಿಚ್ ಹಾಕಿದೀನ್ರಿ. ಏನಾತೇನ್ ಮೊದ್ಲು 5 ನಿಮಿಷ ಚಲೋ ರುಬ್ತು ಬಿಡ್ರಿ, ಆಮ್ಯಾಗ ಎಕ್ದಮ್ ಬೆಂಕಿ ಎದ್ದು ಇಡೀ ಮನೆ ತುಂಬ ಹೋಗಿ ಇಳಿದ ಮ್ಯಾಗ ಹೋಗಿ ನೋಡ್ತೀನಿ, ಗುಂಡ್ ಒಂದ್ ಕಡೆ, ಮಿಕ್ಸರ್ ಒಂದ್ ಕಡೆ, ಬ್ಲೇಡ್ ಒಂದ್ ಕಡೆ, ಮೋಟರ್ ಅಂತೂ ಸೊಟ್ಟಿ ಕರ್ಗಾಗಿತ್ತು. ಲೇ ಹೋಯ್ ರಿಪೇರಿ ಮಾಡಿಸ್ಕೊಂಡ್ ಬರ್ಬೇಕಾಗಿತ್ತಲೇ. 5 ಕೊಟ್ಟೆ. ಅಂದ ಇನ್ನೇನ್ ಇದೇನ್ ರಿಪೇರಿ ಆಗಲ್ರಿ, ಒಂದು ಮಣ್ಣಾರ ಮಾಡ್ಬೇಕು, ಇಲ್ಲ ಒಯ್ದು ಹೊಳ್ಯಾಗಾದ್ರೂ ಬಿಡ್ಬೇಕು ಅಂದವ. ಅವ ಅಂಗಡಿ ಅವ ನಾನು ನೋಡೇನೇನ್ಲಿ ಅವ. ನಿಮ್ಮನ್ನ ಯಾಕೆ ನೋಡ್ಬೇಕವ? ನೀನ್ ನನ್ನ ನೋಡ್ಕೊಂತ ಮಾತಾಡಕತ್ತಿಯಲ್ಲ. ಮಿಕ್ಸರ್ ನಂದು ನಿಮ್ದು ನಂದು ಮತ್ ನಿಮ್ಮನ್ನ ನೋಡೇ ಮಾತಾಡ್ಬೇಕಲ್ಲ ನಾನು. ಹಿಂಗೈತೆ. ಅದಕ್ಕೆ ನಾವು ಮಿಕ್ಸರ್ ಗ್ರೈಂಡರ್ ಬಿಟ್ಟಿವಿ. ಹಾ. ನಾವೀಗ ಒಳಕಲ್ನಾಗ ರುಬ್ಬಾಕತ್ತೀವಿ. ರುಬ್ ನಾ ಹೋಗಿ ರುಬ್ತೀನಿ, ನೀವು ಮುದುಕರು ಒಂದ್ 2 ತಾಸು ಲೇಟ್ ಆಗಿ ಬರ್ರಿ. ಬರ್ತೇವೆ ಹೋಗ್ ಅಣ್ಣ ತಮ್ಮ, ನಾನು ಹೋಗಿ ರುಬ್ಲ. ನೀರು ಜಾಸ್ತಿ ಹಾಕಿ ರುಬ್ಬ. ಅಮೃತ ನನ್ನ ಮಗ. ನಮ್ಮ ಮಳೆ ಬಾಳಿ ಶಾಣೆ ರೀ, ರುಬ್ಬರ ಎತ್ತಿದ ಕೈ ಮಗ ಭಾರಿ ಚಂದ ರುಬ್ತಾನ. ಹೌದಾ? ಅವ್ರಿಬ್ಬರನ್ನ ಬಿಡ್ಬೇಕು, ನಾ ನಿನ್ನ ರುಬ್ಬಬೇಕಾಗಿ. ಯಾಕ್ರಿ? ಎಲ್ಲೈತೋ ನನ್ನ ಮದುವೆ? ಯಪ್ಪ ಮುಹೂರ್ತ ಕೂಡಿ ಬರುವಲ್ದು ಯಪ್ಪ. ಅದ 2 ವರ್ಷ ಆತು ಮುಹೂರ್ತನ ಕೂಡುವಲ್ದಲ್ಲ. ನೀವು ಸೂರ್ಯ ವಂಶಸ್ಥರಕ್ಕಿರಿ, ನಾವು ಚಂದ್ರ ವಂಶಸ್ಥರಕ್ಕಿವಿ. ನಡಬರಕ ಭೂಮಿ ವಂಶಸ್ಥರ ಒಬ್ಬ ಎದ್ದು ಬಿಟ್ಟ ನೀವು. ಎಲ್ಲಾ ಗ್ರಹಗಳ ಸುದ್ದ ಆಗ್ಬೇಕವ. ಏನ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ತೋಟದ ಮೋಟ್ರ್ ಕೆಟ್ಟತಿ ಅಂತೇಳಿ ರಿಪೇರಿ ಮಾಡಿಸ್ಕೊಂಬರಕ ಈ ಮಗನ್ ಸೊಲ್ಲಾಪುರಕ್ಕೆ ಕಳಿಸ್ಬಿಡ್ತಾನೆ. ಅವ್ ತಿರುಗಿ ಬರೋದ್ರಾಗ ಮದುವೆ ಮಾಡಿ ಮುಗಿಸ್ಬಿಡ್ತಾನೆ. ಮಾವಾ ಕೊಡ ಕೈ. ಕಮಾನ್. ಪ್ರಣಾಮಗಳು. ಚಿಕ್ಕದಹಳ್ಳಿ ಕೈಲಾಸಪ್ಪನವರಿಗೆ ಪ್ರಣಾಮಗಳು. ಪ್ರಣಾಮಗಳು ಪ್ರಣಾಮಗಳು. ಇದೆಂತಾದ್ರಿ ನಿಮ್ಮ ನಮಸ್ಕಾರದ ಪದ್ಧತಿ? ನಮ್ಮ ಗುರುಗಳು ಹೇಳಿಕೊಟ್ಟ ಪದ್ಧತಿಯೇ ಇದು. ಬೆಂಕಿ ಹಚ್ಚರು ನಿಮ್ಮ ಪದ್ಧತಿಗೆ. ನಿಜವಾದ ನಮಸ್ಕಾರದ ಪದ್ಧತಿ ಇವತ್ತು ನಾನು ನಿಮಗೆ ಹೇಳ್ಕೊಡುತ್ತೇನೆ. ಹೇಳಿ ಗುರುಗಳೇ, ಕೇಳುತ್ತೇನೆ. ತದೇಕ ಚಿತ್ತದಿಂದ ನಿಮ್ಮ ವಾಣಿಯನ್ನೇ ಆಲಿಸುತ್ತೇನೆ. ಅಂದ ಹಾಗೆ ನನ್ನ ಶಿಕ್ಷಣಕ್ಕಾಗಿ ನಮ್ಮ ತಂದೆಯವರು ನಿಮ್ಮನ್ನು ಕಳಿಸಿರುವರೇ? ಇಲ್ಲ, ನಾನೇ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇನೆ, ನಿಮ್ಮನ್ನು ನನ್ನ ಶಿಷ್ಯನನ್ನಾಗಿ ಮಾಡಿಕೊಳ್ಳಲು. ತಪ್ಪು ತಪ್ಪು. ಗುರುವನ್ನು ಹುಡುಕಿಕೊಂಡು ಶಿಷ್ಯ ಹೋಗುವುದು ನ್ಯಾಯಸಮ್ಮತವಾಗಿರುತ್ತದೆ. ಹೌದು, ತಾವುಗಳು ಹೇಗೆ ಒಳಪ್ರವೇಶ ಮಾಡಿದಿರಿ? ಈ ತೋಟದ ಸುತ್ತಲೂ ಕೋಟೆ ಇದೆ. ಮಾತಾಪಿತರು, ಗುರುಗಳು, ಕೆಲಸಗಾರರು ಬರುವಾಗ ಬಿಟ್ಟರೆ ಉಳಿದ ಸಮಯದಲ್ಲಿ ದ್ವಾರ ಬಾಗಿಲಿಗೆ ಬೀಗ ಜಡಿಯಲಾಗುವುದು. ಇಷ್ಟಾಗಿಯೂ ಯಾವ ಪಶು ಪ್ರಾಣಿಯು ಒಳಬಾರದೆಂದು
ದ್ವಾರದಲ್ಲಿ ಹುಲಿಯಂತ 2 ಶ್ವಾನಗಳಿವೆ ಮತ್ತು ದ್ವಾರಪಾಲಕರಿರುತ್ತಾರೆ. ಇಷ್ಟೆಲ್ಲ ಇರುವಾಗ ತಾವಾಗೇ ಒಳ ಪ್ರವೇಶ ಮಾಡಲು ಸಾಧ್ಯವಿಲ್ಲವಲ್ಲ ಗುರುಗಳೇ? ನಮ್ಮನ್ನು ಕಂಡ ತಕ್ಷಣಕ್ಕೆ ನಿಮ್ಮ ದ್ವಾರ ಬಾಗಿಲು ತನ್ನಿಂದ ತಾನೇ ತೆರೆದುಕೊಂಡು ನಮ್ಮನ್ನು ಸ್ವಾಗತ ಕೋರಿದವು. ಹುಲಿಯಂಥ ನಿಮ್ಮೆರಡು ನಾಯಿಗಳು ನಮ್ಮ ಕಂಡ ತಕ್ಷಣಕ್ಕೆ ಇಲಿಗಳಾಗಿ ನಾವು ಪಾದವಿಡುವ ಸ್ಥಳಗಳಲ್ಲಿ ಆ ಹುಲ್ಲನ್ನು ತೆಗೆದು ಮಾರ್ಗ ಸ್ವಚ್ಛಗೊಳಿಸಿದವು. ಓಹೋ, ತಾವುಗಳು ಮಹಾನ್ ತಪಸ್ವಿಗಳು ಅಂತ ಕಾಣುತ್ತದೆ. ಹೌದು ಹೌದು. ಕಂಟ್ರಿ ಕೂಡಿಸಿದ ಕೋಲಾ ನಿಮ್ಮ ದ್ವಾರಪಾಲಕನ ಹತ್ರ ಬಿಸಾಕಿದಾಗ ಅವನದನ್ನು ಎತ್ತಿ ಘಟಘಟನೆ ಕುಡಿದು ಕಣ್ಣು ಮುಚ್ಚಿ ಆನಂದದಿಂದ ನಿದ್ರಾ ಪರವಶನಾದ. ಓಹೋ, ಈ ಕಂಟ್ರಿ ಕೋಲಾ ಎಂದರೇನು? ಅದು ನಮ್ಮ ತಪಶಕ್ತಿಯಿಂದ ಪಡೆದ ಅಮೃತ. ನಮ್ಮ ದ್ವಾರಪಾಲಕರ ಅದೃಷ್ಟವೇ ಅದೃಷ್ಟ. ಎಷ್ಟು ಪಡೆದಿರುವುದು ಈ ಅಮೃತ? ಪ್ರತಿದಿನ ಮತ್ಯ ಸಂಘವನ ನೇತೃತ್ವದಲ್ಲಿ 2 ಬ್ಯಾರೆಲ್ ತಯಾರಾಗುತ್ತದೆ. ಎಲ್ಲವೂ ದಿನಾಲು ಖರ್ಚಾಗುತ್ತದೆ. ನನಗೇನು ಅರ್ಥವಾಗುತ್ತಿಲ್ಲಲ್ಲ. ಅದು ಈಗಲೇ ನಿಮಗೆ ಅರ್ಥ ಮಾಡಿಸಿಕೊಡಲಾರೆ. ಇನ್ನು ಹುಲಿ ಅಂತ ನಿಮ್ಮೆರಡು ನಾಯಿಗಳಿಗೆ ಲೆಗ್ ಪೀಸ್ ಬಿಸಾಕಿದಾಗ ಇಲಿಗಳಾಗಿ ನಮ್ಮ ಸೇವೆ ಸಲ್ಲಿಸಿದವು. ಓಹೋ, ಈ ಲೆಗ್ ಪೀಸ್ ಎಂದರೇನು? ಅದು ಕೂಡ ನಮ್ಮ ತಪಶಕ್ತಿಯಿಂದ ಚಿಕನ್ ಅಂಗಡಿಯಲ್ಲಿ ಪಡೆದಿದ್ದು. ಇದೇನು ಆಶ್ಚರ್ಯ! ಹುಲಿಯಂತ ನಾಯಿಗಳೇ ಇಲಿಗಳಾಗಬೇಕಾದರೆ ತಾವು ತಪವಗೈದ ತಾಣವಾವುದು? ಬಗ್ಗಿ ನೋಡಿದರೆ ಬೆಳಕಿಂಡಿ, ಅದರೊಳಗೆ ಇಣುಕಿ ನೋಡಿದರೆ ಕಾಣುವುದೇ ಆನೆಯ ಸೊಂಡಿ. ಅದನ್ನು ಹಿಡಿದು ಮುಟ್ಟಿ ಮುಂದೆ ನಡೆದ್ರೆ ಅಲ್ಲಿ ಸಿಗುವುದು ಕೆಮ್ಮಣ್ಣ. ಅಲ್ಲಿಂದ ಮುಂದೆ ಊರ ಪಕ್ಕದಲ್ಲಿರುವುದು ಬಯಲಾಲಯ. ಬಯಲಾಲಯ, ಅಲ್ಲಿ ಗಿಡ ಮರಗಳುಂಟೆ? ಉಂಟು. ಸರ್ಕಾರಿ ಜಾಲಿಕಂಟಿ ಎಂಬ ಗಿಡ ಮರಗಳು. ವಿಚಿತ್ರ. ನಾನು ಓದಿದ ಯಾವ ನಿಘಂಟಿನಲ್ಲಿಯೂ ಇಂತಹ ಶಬ್ದಗಳ ಪರಿಚಯವೇ ನನಗಾಗಲಿಲ್ಲ. ಅದರಲ್ಲಿ ಈ ಶಬ್ದಗಳೇ ಇಲ್ಲ. ಅಂದಾಗೆ ಗುರುಗಳೇ, ಕೇಳಿ, ಆ ಬಯಲಾಲಯದಲ್ಲಿ ಕಾಡು ಮೃಗಗಳುಂಟೆ? ಮೃಗಗಳಿಲ್ಲ. ಕೊಯ್ಯಗೊಟ್ಟುವ ಚೂಪಾದ ಕೊಕ್ಕಿನ ಚಿಕ್ಕ ಚಿಕ್ಕ ಪಕ್ಷಿಗಳುಂಟು. ತಾಯಿ ಚಿಟ್ಟಾನೆಯ ಬೆನ್ನು ಹತ್ತಿ ಗುಟೂರ್ ಗುಟೂರ್ ಎಂದು ಶಬ್ದ ಮಾಡುತ್ತಾ ಬರುವ ಅದರ 10-12 ಮರಿಗಳುಂಟು. ಇದೇನು ಆಶ್ಚರ್ಯ! ಆನೆಗೆ 10-12 ಮರಿಗಳಿರುತ್ತವೆ. ಸೊಂಡಿಲಿರುವ ದೊಡ್ಡ ಆನೆ ಅಲ್ಲ, ಚಿಟ್ಟಾನೆ. ಓಹೋ, ಇದು ಬೇರೆದೇ ಇದೆ. ಬಹಳ ಸೊಗಸಾಗಿರಬೇಕು ಬಯಲಾಲಯ. ಹೌದು ಹೌದು. ಪ್ರತಿದಿನ ನಸಿಕಿನಲ್ಲಿ ನಾವು ಅಲ್ಲಿಯೇ ಅರ್ಧ ತಾಸು ಕೂರುವುದು. ನಮ್ಮ ಹಾಗೆ ಅಲ್ಲಿ ಸಾಕಷ್ಟು ಮಹಿಳೆಯರು ಬಂದಿರುತ್ತಾರೆ. ಬಹಳಷ್ಟು ಜನ ಸೇರಿರುತ್ತಾರೆ ಅಂದಾಗ ಅಲ್ಲಿ ಚರ್ಚಾಕೂಟವೂ ನಡೀತದೆಯೇ? ಅಲ್ಲಿಯ ಚರ್ಚಾಕೂಟ ಸಾಮಾನ್ಯವಾದದ್ದಲ್ಲ. ಊರಲ್ಲಿ ಏನಾದ್ರೂ ಕತ್ತಿ ಕುಡುಗೋಲು ಕೊಟ್ಲಿ ಶಬ್ದ ಮಾಡಿ ರಕ್ತ ಹಾಕಿದ್ರೆ ಅದು ಬಯಲಾಲಯದಲ್ಲಿ ತೇರ್ಗಡೆಯಾದ ವಿಷಯವೆಂದೇ ತಿಳಿಯಬೇಕು. ಓಹೋ, ಯುದ್ಧದ ಮೇಲಿನ ಚರ್ಚೆಗೂ ಬಯಲಾಲಯವೇ ಪ್ರಾಶಸ್ತ್ಯ ಸ್ಥಳ ಎನ್ನಿ. ಗುರುಗಳೇ, ಹೇಳಿ. ನಾವು ಒಂದು ಸಲ ನಿಮ್ಮ ಜೊತೆಗೆ ಆ ಬಯಲಾಲಯಕ್ಕೆ ಬರ್ಬೇಕಲ್ಲ? ಅಯ್ಯೋ, ನೀವು ಅಲ್ಲಿಗೆ ಬರಬಾರದು. ನಿಮ್ಮ ಬಯಲಾಲಯವೇ ಬೇರೆ ಉಂಟು. ಹೀಗೂ ತಮ್ಮ ನಾಮಧೇಯ? ಲಕ್ಕಿ ಲಕ ಲಕ ಲಕ್ಕವ್ವ. ಇದು ಒಂದು ನಾಮಧೇಯವೇ? ಲಕ್ಕಿ ಲಕ್ಷ್ಮಿ ಅಂತ ನನ್ನ ಹೆಸರು. ಲಕ್ಕಿ ಅಂತ ಕರೆಯುತ್ತಾರೆ. ಸೊಗಸಾಗಿದೆ. ನೋಡಿ, ಪ್ರಥಮವಾಗಿ ನಾನು ನಿಮಗೆ ನಮಸ್ಕಾರದ ಪದ್ಧತಿಯನ್ನು ಹೇಳ್ಕೊಡ್ತೀನಿ. ಹೇಳಿ ಗುರುಗಳೇ. ಹಾಗೇ ನಿಂತುಕೊಳ್ಳಿ, ಕೈ ಅಗಲ ಮಾಡಿ. ಯಾಕೆ? ಮಾಡಿ. ಇದಕ್ಕೆ ಹೃದಯಪೂರ್ವಕವಾದ ನಮಸ್ಕಾರಗಳು ಅನ್ನುತ್ತಾರೆ. ಎಂತ ಅದ್ಭುತವಾದ ನಮಸ್ಕಾರವಿದು! ಮೈ ಮನವೆಲ್ಲ ರೋಮಾಂಚನಗೊಂಡವು. ಮೈ ಮೇಲಿನ ರೋಮಗಳೆಲ್ಲ ನಿಮಿರಿ ನಿಂತವು. ಇಂಥ ನಮಸ್ಕಾರದ ಪದ್ಧತಿಯನ್ನ ನಮ್ಮ ಗುರುಗಳು ನಮಗೆ ಹೇಳಿಯೇ ಕೊಟ್ಟಿರಲಿಲ್ಲ. ಅಯ್ಯ, ಅವ್ರಿಗೆ ನಮಸ್ಕಾರ ಗೊತ್ತೇ ಇಲ್ಲ. ಗುರುಗಳೇ, ಹೇಳಿ. ಬನ್ನಿ ನಮಸ್ಕಾರ. ಪದೇ ಪದೇ ನಮಸ್ಕಾರ ಮಾಡಬಾರ್ದು, ಮುಂದೆ ತೊಂದರೆ ಆಗುವುದು. ತೊಂದರೆಯಾಗುವುದೇ? ಇರ್ಲಿ ಬಿಡಿ. ಅಂದ ಹಾಗೆ ಇನ್ನೊಂದು ವಿಷಯ ಕೇಳಿ. ಮಹಿಳೆಯರೇ ಮಕ್ಕಳಿಗೆ ಜನ್ಮ ನೀಡುತ್ತಾರಲ್ಲವೇ? ಇತ್ತಿತ್ಲಾಗ ಪುರುಷರು ಬಸರಾಗ್ತಾರಂತ ಕೇಳದ್ ನೆನಪು. ಹೀಗೋ? ನಿಮಗೆಷ್ಟು ಮಕ್ಕಳು? 101. ಆಶ್ಚರ್ಯವಲ್ಲೇ? ಎಲ್ಲಿ ನಿಮ್ಮ ಮಕ್ಕಳು? ಏನಪ್ಪ ಬಾಯಿ.
ಕೌರವರ ತಾಯಿ ಎಷ್ಟು ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲು? 101. ಓ ಹೋ, ತಾವುಗಳು ಕೌರವರು ವಂಶಸ್ಥರೇ? ಏ ಪುಣ್ಯಾತ್ಮ, ನನಗಿನ್ನು ಮದ್ವೆನಾಗಿಲ್ಲ, ಮಕ್ಕಳೆಲ್ಲಿಂದ ಬರ್ತಾವು? ಇದೇನು ಆಶ್ಚರ್ಯ, ಮದುವೆಯಾಗದಿದ್ದರೆ ಮಕ್ಕಳಾಗುವುದಿಲ್ಲವೇ ನಿಮಗೆ? ಓ ಕೊಂತಿ, ನಾನು ಕಿವಿಗೆ ನಡಿತೀನಿ ಬಾ. ಅಲ್ಲೇ ನೋಡ್ತೀನಿ ಮಕ್ಕಳು ಮಕ್ಕಳೆಲ್ಲ ಇರ್ತಾವೇನಾ? ಕೋಪ ಮಾಡ್ಕೊಂಬೇಡಿ ಲಕ್ಷ್ಮಿ ಅವರೇ, ನಾನೀಗ ಕೇಳುತ್ತಿರೋದು ವಂಶವೃದ್ಧಿಯ ಮುಖ್ಯವಾದ ವಿಷಯ. ಮದುವೆಯಾಗದೆ ಹೆಣ್ಣು ಮಗುವಿಗೆ ಜನ್ಮ ನೀಡಲು ಸಾಧ್ಯವಿಲ್ಲ ಎನ್ನುವುದಕ್ಕೆ ಕಾರಣ ಬೇಡವೇ? ಇಟ್ಕೊಳ್ರಿ. ಓಹೋ, ಶಂಕುನಾದದ ಪ್ರಭಾವ. ಅವ್ರ ಅಪ್ಪನಾದ. ಓಹೋ, ಪಾಂಚಜನ್ಯ ಶಂಕನಾದ. ಎಲ್ಲೇನಾದ ತರ್ತೀರಿ? ನಾದನೂ ಇಲ್ಲ, ಶಂಕನೂ ಇಲ್ಲ. ನಿನ್ನೇನು ಮಾಡಲಿಲ್ಲ ನಾನು. ಕೋಪ ಮಾಡ್ಕೊಂಬೇಡಿ ಲಕ್ಷ್ಮಿ ಅವರೇ, ಗೊತ್ತಿಲ್ಲದ ವಿಷಯ ಕೇಳಿ ತಿಳಿದುಕೊಳ್ಳಿವೆ, ತಿಳಿಸಿ ಹೇಳಿ. ನೋಡಿ, ನಾನು ಒಬ್ಬ ಸ್ತ್ರೀಯಳಾಗಿ ಕಾರಣ ಕೊಡುವುದು ಸ್ವಲ್ಪ ಕಷ್ಟವಾಗುತ್ತೆ, ಆದರೂ ಹೇಳುತ್ತೇನೆ. ಹೇಳಿ. ಹಿಂದಿನ ಕಾಲದಲ್ಲಿ ಸ್ತ್ರೀಯರುಟ್ಟ ಸೀರೆ ಮೇಲೆ ಪಂಚೆ ಬಿದ್ದರೂ ಮಕ್ಕಳಾಗುತ್ತಿದ್ವಂತೆ. ಆದರೆ ಈಗಿನ ಕಾಲದಲ್ಲಿ ಗಂಡಿನ ಸ್ಪರ್ಶವಿಲ್ಲದೆ ಹೆಣ್ಣು ಹಡಿಯಲಾರಳು. ಓ ಓ, ಹೀಗಿದೆಯೋ ಸಮಾಚಾರ. ಗುರುಗಳೇ, ಈಗ ನಾನು ನಿಮಗೆ ನಮಸ್ಕಾರ ಮಾಡಿದಾಗ ನಮ್ಮೆರಡೂ ದೇಹಗಳ ಸ್ಪರ್ಶವಾದವು. ಹೌದು. ಇಷ್ಟಕ್ಕೆ ಮುಂದೆ ನೀವು ಮಗುವಿಗೆ ಜನ್ಮ ನೀಡುತ್ತೀರಾ? ಖಂಡಿತ ನಾನು ನಿಮ್ಮ ಮಗುವಿಗೆ ಜನ್ಮ ಕೊಡುತ್ತೇನೆ. ಓಹೋ, ನಾನು ತಂದೆಯಾಗುತ್ತೇನೆ, ನಾನು ತಂದೆಯಾಗುತ್ತೇನೆ. ಮುಂದೆ ನೀವು ನನ್ನ ಮಗುವಿಗೆ ಜನ್ಮ ನೀಡುವುದು ದಿಟವೇ? ಖಂಡಿತ ಸತ್ಯ. ನೀವು ನನ್ನ ಮದುವೆ ಆಗುವುದು ದಿಟವೇ? ಆಗಲಿ, ನಾಳೆ ಮಾತಾಪಿತರ ಸಮ್ಮುಖದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸುವೆ. ನಮ್ಮ ಗುರುಗಳು ಯಾರ ಸಮ್ಮುಖದಲ್ಲೂ ವಿಷಯ ಪ್ರಸ್ತಾಪ ಮಾಡಿದ್ರು ಕೆಲಸ ಕೆಟ್ಟ ಕೆರ ಹಿಡಿಯುತ್ತ. ಕರಗಳೇ ಹಿಡಿಯಲಿ ಬಿಡಿ. ಓ, ಕೆಲಸ ಕೆಡುತ್ತರಿ. ಯಾರ ಮುಂದೆ ಈ ವಿಷಯ ಹೇಳಬಾರದು. ನಾವಿಬ್ಬರಿ ಗಂಧರ್ವ ವಿವಾಹವಾಗೋಣ. ಓ ಹೋ, ಗಾಂಧರ್ವ ವಿವಾಹ. ದುಷ್ಯಂತ, ಶಾಕುಂತಲೆ, ಅರ್ಜುನ ಮತ್ತು ಚಿತ್ರಾಂಗತೆ ಅಂತಲ್ಲವೇ? ಆದ್ರೆ ಆ ದುಷ್ಯಂತ ಶಾಕುಂತಲೆ ಮರೆತಂತೆ ನೀವು ನನ್ನ ಮರೆಯಬಾರದು, ಮತ್ತು ನೀವು ನನ್ನ ಕೈ ಬಿಡಲಾರೆನೆಂದು ಭಾಷೆ ಕೊಡಬೇಕು. ನಮ್ಮನ್ನು ಹೊತ್ತು ನಿಂತ ಈ ಭೂತಾಯಿಯ ಸಾಕ್ಷಿ, ತಾ ನುಡಿದು ಜಯಕ್ಕೆ ಬೆಳಕ ನೀಡುವ ಸೂರ್ಯನ ಸಾಕ್ಷಿ, ನೀವೇ ನನ್ನ ಹೆಂಡತಿ, ಪತ್ನಿ, ಸತಿ ಎಂದು ನನ್ನ ಸ್ವಾಯಿಚ್ಛೆಯನ್ನು ಹೇಳುತ್ತಿದ್ದೇನೆ. ನಾನಿನ್ನು ಹೋಗುತ್ತೀನಿ. ಹೋಗುತ್ತೀರಾ? ಗುರುಗಳೇ,
ಕೊನೆಯದಾಗಿ ಒಂದೇ ಒಂದು ಸಲ ಒಂದೇ ಒಂದು ಸಲ ಒಂದೇ ಒಂದು ಸಲ ಒಂದೇ ಒಂದು ಸಲ ಬನ್ನಿ, ನಮಸ್ಕಾರ. ಅಲ್ಲಿ ನೋಡಿ ಯಾರು ಕರೆಯುತ್ತಿದ್ದಾರೆ. ಬಲಿಗೆ ಬಿತ್ತು ಹುಲಿ, ಇನ್ನು ದೊಡ್ಡಪ್ಪ ಗುಡ್ಡ ಸೇರೋದು ಗ್ಯಾರಂಟಿ. ಯಾವಿಲ್ಲ. ಬನ್ನಿ ಬನ್ನಿ. ಬನ್ನಿ ಬನ್ನಿ. ನೀವು ಈ ನಮಸ್ಕಾರದ ಪದ್ಧತಿಯನ್ನು ಹೇಳಿಕೊಟ್ಟಾಗಿಂದ ನನಗೆ ನಿಮ್ಮಿಂದ ಅಗಲಿಯಲು ಸಾಧ್ಯವೇ ಆಗುತ್ತಿಲ್ಲ. ನಾನು ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆಗೆ ಮಾತನಾಡಬೇಕು ಎಂದಾಗ ನಾನು ಏನು ಮಾಡಬೇಕು? ಅದಕ್ಕೊಂದು ಉಪಾಯ ಹುಡುಕಿದ್ದೇನೆ. ಏನದು? ನೋಡಿ, ಇದು ಮೊಬೈಲ್ ಅಂತ. ಹಾಗೆಂದರೇನು? ಜಂಗಮವಾಣಿ. ಓ ಹೋ, ನಮ್ಮ ಜಂಗಮದ ವಾಣಿಗಳೇ ಇವು. ಜಂಗಮರವಾಣಿ ಅಲ್ಲ, ಜಂಗಮವಾಣಿ ಅಂದ್ರೆ ನೀವು ನನ್ನ ಜೊತೆ ಮಾತಾಡ್ಬೇಕಾದ್ರೆ, ನಾನು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಇದ್ರ ಮುಖಾಂತರ ಮಾತಾಡ್ಬೋದು. ನಮಸ್ಕಾರನು ಮಾಡ್ಬೋದೇ? ಬರೀ ಮಾತಷ್ಟೇ. ಮಾತು ಮಾತು. ನೋಡಿ, ನಾನು ನಿಮಗೆ ಕಾಲ್ ಮಾಡಿದಾಗ ಅದರಲ್ಲಿ ರಿಂಗ್ ಆಗುತ್ತೆ. ಇದೇನು ಆಶ್ಚರ್ಯ? ನೀವು ನಮಗೆ ಕಾಲು ತೋರಿಸಿದಾಗ ಇದು ರಿಂಗು ರಿಂಗು ಮಾಡುವುದೇ? ಇಲ್ಲ, ಕೈ ತೋರಿಸ್ತೀನಿ. ತೋರಿಸಿ ನೋಡೋಣ. ಅಯ್ಯೋ, ಶಬ್ದ ಬರುತ್ತ್ರಿ. ಶಬ್ದ. ಆ ಶಬ್ದ ಬಂದಾಗ ಈ ಹಸಿರು ಮಾರ್ಕಿದೆಯಲ್ಲ, ಹೀಗೆ ಸರಿಸ್ಬೇಕು. ಯಾಕ್ರಿ? ನನಗಿದು ಬೇಡ. ಏನು? ನಾನು ಇದನ್ನು ಖಂಡಿಸುತ್ತೇನೆ. ಅಯ್ಯಯ್ಯೋ. ರಾವಣನಿಗೆ 10 ಮುಖಗಳಾದ್ರೆ ಇದಕ್ಕೆ 4 ಮುಖಗಳೇ. ಯಾವ ದಿಕ್ಕಿನಿಂದ ನೋಡುವುದು? ಅಪ್ಪ ಪುಣ್ಯಾತ್ಮ, ಇದು ಹಾಡು. ಹಾಗೆಂದರೆ ಸಂಗೀತ. ಓ ಹೋ, ನಾದಸ್ವರ. ಅದೇ ಸ್ವರ. ಇದೆಂತ ಸ್ವರ? ಇದು ಹೊಸದು. ಹೊಸದು. ಇವಾಗ ಇಟ್ಕೊಳ್ರಿ. ಹಾ. ಅಯ್ಯ ಕರ್ಮ, ಹಿಂಗಿಟ್ಕೊಳ್ರಿ. ಹಲೋ ಲಕ್ಷ್ಮಿ ಅವರೇ, ಈ ತೂತಿನಲ್ಲಿ ನಿಮ್ಮ ವಾಣಿ ಕೇಳ್ತಾ ಇದೆ. ಯಾಕೆ ಇವಾಗ ಇಟ್ಕೊಳ್ರಿ, ಇಟ್ಕೊಳ್ರಿ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು ಹಾ, ಚೆನ್ನಾಗಿದ್ದೀನಿ. ಎಲ್ಲಿದ್ದೀರಾ? ನಿಮ್ಮ ಮಕ್ಕಳದಾಗ ಎಲ್ಲಿಯೋ ಕೇಳಿದಂತಾಗುತ್ತದೆ. ಕಟ್ಟು ಮಾಡ್ರಿ. ಹಾ. ಅಯ್ಯೋಯ್ಯಪ್ಪ, ಏನ್ ಗಂಟು ಬಿದ್ದ್ಯೋ ಮಾರಾಯ. ಹೀಗೆ ನೀನ್ ನನ್ನ ಜೊತೆ ಮಾತಾಡ್ಬೇಕಾದ್ರೆ ನೋಡಿ, ಹೀಗೆ ಹೊತ್ತಿದ್ರೆ ಮೇಲೆ ನನ್ನ ಹೆಸರು, ನನ್ನ ನಂಬರ್ ಬರುತ್ತೆ. ಆಗ ಈ ಕೆಳಗೆ ಸರಿಸ್ಬೇಕು. ಓ ಹೋ, ನಿಮ್ಮದು ಮೇಲೆ ಬಂದಾಗ ನಾನು ಕೆಳಗೆ ಒತ್ತಬೇಕೆ? ಟಚ್ ಮಾಡ್ರಿ. ಏನೋ ಹಣ ಗೊತ್ತಾಯ್ತು. ಓಂ ನಮಃ ಶಿವಾಯ. ಯಾರೋ ಪೂಜೆ ಮಾಡುತ್ತಿರಬೇಕು. ಹಲೋ ಲಕ್ಷ್ಮಿ ಅವರೇ, ಹಾ ಹೇಳಿ. ಎಲ್ಲಿದ್ದೀರಾ? ನಾನು ಹೋಗ್ತಾ ಇದ್ದೇನ್ರಿ. ಹೋಗ್ತಾ ಇದ್ದೀರಾ? ಮತ್ತೇನು ಸಮಾಚಾರ? ಸಮಾಚಾರ ಏನೂ ಇಲ್ಲ. ಹಾ. ನೀವು ಮರಳಿ ಬಂದಿದ್ರೆ ಇನ್ನೊಮ್ಮೆ ನಮಸ್ಕಾರ ಮಾಡ್ಬೋದಿತ್ತು. ಅಯ್ಯ ಇಡು ಮರ ಇಡು. ನಿನಗೊಳ್ಳೆ ಹೇಳ್ಕೊಟ್ನಲ್ಲ, ಕಟ್ ಮಾಡ. ಹಾಪ. ಪಾಪ ಎಂದರೇನು?